ಲಕ್ಷ್ಮಿ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿಲ್ವಾ? ಯಾಕೆ? ಮೀರಾ ಮಕ್ಕಳನ್ನ ಸ್ಕೂಲಿಂದ ಬಿಡಿಸಿದಾಳೆ. ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬೇಕು ಅಂತಾನೆ ಸ್ಕೂಲ್ ಹತ್ರ ಹೋದೆ. ಫೀಸ್ ಕಟ್ಟೋವರೆಗೂ ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ಬೆಳಗ್ಗೆಯಿಂದ ಕೆಲ್ಸಕ್ಕೋಸ್ಕರ ಬೀದಿ ಬೀದಿ ಸುತ್ತೆ. ಕೆಲ್ಸನ ಸಿಗ್ಲಿಲ್ಲ. ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಡಾಕ್ಟರ್. ಲಕ್ಷ್ಮಿ ಅವರೇ, ನೀವೇನು ಅನ್ಕೊಳಲ್ಲ ಅಂದ್ರೆ ಒಂದ್ ಮಾತು ಹೇಳ. ಏನ್ ಹೇಳಿ? ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತು ಲಕ್ಷ್ಮಿ. ನಾನು ನನ್ನ ಕೈಯಿಂದ ಖರ್ಚು ಮಾಡ್ತಿಲ್ಲ. ಬಾಬನ್ ಟ್ರಸ್ಟಿಂದ ಮಕ್ಕಳ ಓದಿಗೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಮಕ್ಕಳು ಯಾವ ಸ್ಕೂಲ್ನ ಓದ್ತಿದ್ರೋ ಅದೇ ಸ್ಕೂಲ್ನಲ್ಲಿ ಎಜುಕೇಷನ್ ಕಂಟಿನ್ಯೂ ಮಾಡ್ಬೋದು. ಅದ್ರ ಖರ್ಚು ವೆಚ್ಚನೆಲ್ಲ ಟ್ರಸ್ಟ್ ನೋಡ್ಕೊಳುತ್ತೆ. ನೀವು ಯಾಕೆ ಲಕ್ಷ್ಮಿ ಕೆಲ್ಸಕ್ಕೆ ಬೇರೆ ಕಡೆ ಟ್ರೈ ಮಾಡಬೇಕು? ನಮ್ಮ ಹಾಸ್ಪಿಟ್ಲಿಗೆ ಬನ್ನಿ, ನಿಮ್ಗೊಂದು ಕೆಲಸದ ವ್ಯವಸ್ಥೆನ ನಾನು ಮಾಡ್ಕೊಡ್ತೀನಿ. ತಪ್ಪು ತಿಳ್ಕೊಬೇಡಿ ಡಾಕ್ಟರ್. ಮಕ್ಕಳೋದಿಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನನ್ಗಷ್ಟು ಸಾಕು. ಕೆಲ್ಸಕ್ಕೆ ಬರೋನು ನಿಮ್ಮ ಮೇಲೆ ಹಾಕಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ಯಾಕೆ ಹಾಗೆ ಯೋಚನೆ ಮಾಡ್ತೀರಾ ಲಕ್ಷ್ಮಿ? ನೀವು ಕೆಲಸ ಮಾಡ್ತೀರಾ, ಸಂಬಳ ತಗೋತೀರಾ. ನನಗೆ ಹೊರೆ ಆಗೋದಕ್ಕೆ ಹೇಗೆ ಸಾಧ್ಯ ಹೇಳಿ? ಆದರೂ ಡಾಕ್ಟರ್, ನನಗೊಂದೆರಡು ದಿನ ಟೈಮ್ ಕೊಡಿ, ನಾನು ಹೇಳ್ತೀನಿ. ಸರಿ ಲಕ್ಷ್ಮಿ, ಈ ವಿಷಯದಲ್ಲಿ ನಾನು ನಿಮಗೆ ಫೋರ್ಸ್ ಮಾಡೋದಿಲ್ಲ. ನಿಮಗೆ ಕೆಲಸದ ಅವಶ್ಯಕತೆ ಬಂದಾಗ ನನಗೊಂದು ಫೋನ್ ಮಾಡಿ. ನೀವು ಮಾಡ್ತಿರೋ ಸಹಾಯಕ್ಕೆ ನಾನು ಯಾವ ರೀತಿ ಋಣಿಯಾಗಿರಬೇಕು ಗೊತ್ತಾಗ್ತಾ ಇಲ್ಲ. ಮಕ್ಕಳು ಓದಿಗೆ ದಾರಿ ಮಾಡಿಕೊಡ್ತಿದ್ದೀರಾ. ನಿಮ್ಮ ಈ ಋಣನ ನನ್ನ ಜೀವನ ಪೂರ್ತಿ ಮರೆಯಲ್ಲ. ಲಕ್ಷ್ಮಿ, ಯಾಕೆ ಇಷ್ಟೊಂದು ದೊಡ್ಡ ದೊಡ್ಡ ಮಾತಾಡ್ತಿದ್ದೀರಾ? ನನ್ನನ್ನು ಫ್ರೆಂಡ್ ಆಗಿ ನೋಡಿ ಅಂತ ಹೇಳಿದ್ದೀನಿ ತಾನೆ. ನಿಮ್ಗೇನೇ ಸಹಾಯ ಬೇಕಾದರೂ ಸಂಕೋಚ ಇಲ್ಲದೆ ನನ್ನನ್ನು ಕೇಳಿ. ನನ್ನ ಕೈಲಾದ ಸಹಾಯನ ನಾನು ಮಾಡ್ತೀನಿ. ಈಗಲೇ ಟ್ರಸ್ಟ್ ಅವ್ರ ಹತ್ರ ಮಾತಾಡಿ ನಾಳೆಯಿಂದನೇ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?